ಅಶ್ವಿನಿ ಅವರು ಮತ್ತು ಜಾನ್ವಿ ಅವರು ಸೇರಿಕೊಂಡು ರಕ್ಷಿತ್ ಅವರು ಟಾರ್ಗೆಟ್ ಮಾಡ್ತಿರೋದು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ. ಟಾರ್ಗೆಟ್ ಮಾಡೋದು ಸುಲಭ ಆಯಿತಾ. ಟಾರ್ಗೆಟ್ ಆಗುವಾಗ ಗೊತ್ತಾಗುತ್ತೆ ಅದರದ್ದು ಎಫೆಕ್ಟ್ ಹೆಂಗಿರುತ್ತೆ, ಅದ್ರ ಫೀಲ್ ಹೆಂಗಿರುತ್ತೆ ಅಂತ. ಕನ್ನಡ ಪರ ಹೋರಾಟಗಾರ್ತೆ ಅಶ್ವಿನಿ ಅವರು ಮತ್ತು ಫೇಮಸ್ ಆ್ಯಂಕರ್ ಜಾನ್ವಿ ಅವರು ಮತ್ತು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಹೀರೋಯಿನ್ ಅವರು. ನಿಮ್ದು ಏನೇ ಇದ್ರೂ, ನಿಮ್ದು ಏನೇ ಟ್ಯಾಲೆಂಟ್ಸ್ ಇದ್ರೂ, ನಿಮ್ದು ಎಷ್ಟೇ ಫೇಮಸ್ ಆಗಿದ್ರು, ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಂಗೆ ನೀವು ಒಬ್ಬರು ಕಂಟೆಸ್ಟೆಂಟ್ ಅಷ್ಟೇ. ನಾನು ಮಾತಾಡ್ತಿರೋದು ಕಂಟೆಸ್ಟೆಂಟ್ ಅವ್ರ ಬಗ್ಗೆ. ಈ ಅಶ್ವಿನಿ ಅವರು ರಕ್ಷಿತ್ ಅವ್ರಿಗೇನೋ ಕೇಳ್ತಾರೆ, ನೀನು ಬಟ್ಟೆ ಹಂಗಿದೆ ಹಿಂಗಿದೆ ಮತ್ತು ಈ ಬಾಡಿ ಶೇಮ್ ಮಾಡೋದು, ನೀನು ಎಲ್ಲಿಂದ ಬಂದಿದೆಯಾ, ನೀನು ಯೋಗ್ಯತೆ ಏನು ಅಂತ ನನಗೆ ಗೊತ್ತು. ನಿಮ್ಮ ಹತ್ರ ಏನೋ ಒಂದಷ್ಟು ದುಡ್ಡಿರ್ಬೋದು, ಒಂದಷ್ಟು ಮನೆ ಬಾಡಿಗೆ ಬರ್ಬೋದು, ಬೇಜಾನ್ ದುಡ್ಡಿರ್ಬೋದು. ಆದರೆ ಕೆಲವರು ಟ್ಯಾಲೆಂಟ್ಗಳ ಮುಂದೆ, ಕೆಲವರು ಹೆಂಗೆ ಫೇಮಸ್ ಆಗಿರ್ತಾರೆ, ಯಾವ ಥರ ಎಫರ್ಟ್ ಹಾಕಿರ್ತಾರೆ, ಅದ್ರ ಮುಂದೆ ನೀವೇನೂ ಅಲ್ಲ ಆಯಿತಾ. ಆಮೇಲೆ ಗಿಲ್ಲಿ ಅವರಂತೂ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ನನಗೆ ಗಿಲ್ಲಿ ತುಂಬಾ ಇಷ್ಟ ಆದರು. ಮತ್ತು ಚಂದ್ರಣ್ಣ ಅವ್ರ ಬಗ್ಗೆ ಒಂದು ಕಾಮಿಡಿಯನ್ನು ಮಾಡ್ತಾಯಿದ್ರು, ಕರ್ಬೇವಿನ ಸೊಪ್ಪು ಅಂತ. ಅದಂತೂ ಒಂಥರ ಹೆವಿ ಕಾಮಿಡಿ ಆಗೋಯ್ತದು. ಸೊ ಗಿಲ್ಲಿ ಅವ್ರ ಬಗ್ಗೆ ಬಿಟ್ಟು ಅಶ್ವಿನಿ ಮತ್ತು ಜಾನ್ವಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನು? ಆ್ಯಂಡ್ ರಕ್ಷಿತಾ ಅವ್ರಿಗೆ ನನ್ನ ಕೇಳಿದ್ರೆ ಅವ್ರಿಗೆ ಸ್ಪಷ್ಟವಾದಂಥ ಕನ್ನಡ ಬರೋದಿಲ್ಲ, ಸ್ಪಷ್ಟವಾದಂಥ ಕನ್ನಡದಲ್ಲಿ ರಿಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಕೌಂಟ್ರ್ ಕೊಡೋಕ್ಕೆ ಬರೋದಿಲ್ಲ ಅನ್ನೋದನ್ನೇ ಇವರು ಅಡ್ವಾಂಟೇಜಾಗಿ ಮಾಡ್ಕೊಂಡು ಅಶ್ವಿನಿ ಅವರು ಮತ್ತು ಜಾನ್ವಿ ಅವರು ಬೇರೆ ಥರ ಮಾತಾಡ್ತಾರೆ. ಅದನ್ನು ಮಾತಾಡೋದು ಬಿಟ್ಟರೆ ಮೇ ಬಿ ಜನಗಳಿಗೆ ಇಷ್ಟ ಆಗ್ಬೋದು. ಈಗ ಆಲ್ರೆಡಿ ನಿಮ್ಮನ್ನು ಏಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಜನ. ಏನಪ್ಪ ಇವರು ಹಿಂಗೆ ಮಾತಾಡ್ತಾರೆ ಹಿಂಗೆ ಹಿಂಗೆ ಅಂತ. ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡೋದೇ ಬೇರೆ, ರಿಯಾಲಿಟಿ ಶೋದಲ್ಲಿ ಬದುಕೋದೇ ಬೇರೆ. ಅರ್ಥ ಮಾಡ್ಕೊಳ್ಳಿ.